ಹೆಲೋ ಆಲ್, ವೆಲ್ಕಮ್ ಟು ಕೃಷ್ಣ ಡಿಸೈನ್ಸ್. ಇವತ್ತು ನಾನು ಇಲ್ಲಿ ಒಂದು ಬೋಟ್ ನೆಕ್ಕು ಪ್ಲಸ್ ಕಟ್ ವರ್ಕ್ ಇನ್ ಬ್ಲೌಸ್ ಈ ಟ್ರೆಂಡಿಂಗ್ನಲ್ಲಿದೆಯಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ನೀವು ಗಮನ ಇಟ್ಕೊಂಡು ನೋಡಿದ್ರೆ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದು ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಹಾಗೆಯೇ ಇವತ್ತು ನಾನು ಹೇಳಬೇಕಾಗಿರೋ ವಿಷಯ ಏನಂತಂದರೆ, ಕೆಲವೊಬ್ಬರು ತುಂಬ ಲೇಝಿ ಫೀಲ್ ಮಾಡ್ತಾರೆ. ಸ್ಟಿಚ್ಚಿಂಗ್ ಅಂದರೆ ಲೇಝಿ, ಮನಸ್ಸೇ ಬರಲ್ಲ ಅಂತಾರೆ. ಸೊ ಅವರಿಗಾಗಿ ಈ ವಿಡಿಯೋ. ನಮಗೆಲ್ಲ ಕಲಿಬೇಕಂತ ಇಷ್ಟ ಇರುತ್ತೆ. ಡ್ರೆಸ್ ಸ್ಟಿಚ್ಚಿಂಗು, ಬ್ಲೌಸ್ ಸ್ಟಿಚ್ಚಿಂಗು, ಆರಿ ವರ್ಕು, ಫ್ಯಾಷನ್ ಡಿಸೈನ್ ಎಲ್ಲನೂ ಕಲಿಬೇಕನ್ಸುತ್ತೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಇವತ್ತು ಬೇಡ ನಾಳೆ ಮಾಡ್ತೀನಿ, ಸ್ವಲ್ಪ ಹೊತ್ತಿಗೆ ಮಾಡ್ತೀನಿ ಬಿಡಿ, ಮೂಡಿಲ್ಲ ಅಂತ ದಿನ ಕಳೆದೇ ಹೋಗುತ್ತೆ. ನಿಜವಾಗಿಯೂ ಸೋಮಾರಿತನ ಅಂತಂದರೆ ಕೆಲಸ ಮಾಡಲು ಆಗಲ್ಲ ಅನ್ನೋದಲ್ಲ, ಕೆಲಸ ಶುರು ಮಾಡೋ ಮನಸ್ಸೇ ಬರಲ್ಲ. ಸೊ ಹಾಗಾದರೆ ಶುರು ಮಾಡೋಣಂತ ನಮ್ಮ ವಿಡಿಯೋ. ನಾವು ಹೇಗೆ ಮನಸ್ಸು ಬರೆಸ್ಕೋಬೇಕು, ಹೇಗೆ ನಾವು ಡೈಲಿ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು 20 ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ನಲ್ಲಿ ಹಾಕಿ ಯಾವುದು ನಿಮಗೆ ವರ್ಕ್ ಆಯಿತು ಅಂತ. ಓಕೆನಾ? ನಡೀರಿ. ಫಸ್ಟ್ ಟಿಪ್ಪು, ಸ್ಮಾಲ್ ಗೋಲ್ ಮಾಡ್ಕೊಳ್ಳೋದು. ನೋಡಿ, ಇವತ್ತು ನಾನು ಒಂದೇ ದಿನದಲ್ಲಿ ದೊಡ್ಡ ಕೆಲಸ ಅಂದರೆ ಫುಲ್ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಥವಾ ಒಂದು ಫುಲ್ ಡ್ರೆಸ್ ಸ್ಟಿಚ್ ಮಾಡ್ತೀನಿ ಅಂತ ನಾವು ವಿಚಾರ ಮಾಡ್ಕೊಳ್ಳೋ ಬದಲು, ಅಂದರೆ ನಾವು ಏನೂ ಮಾಡ್ತಾನೆ ಇರೋದಿಲ್ಲ ಫಸ್ಟ್ ಅಂದರೆ ನಾವು ಸ್ಟಿಚ್ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ, ಅಂಥದ್ರಲ್ಲಿ ನಾವು ಇವತ್ತಿಷ್ಟೆಲ್ಲ ಮುಗಿಸ್ಕೊಳ್ತೀವಿ ಅಂತ ನೀವು ಡಿಸೈಡ್ ಮಾಡಿದ್ರೆ ಅದು ಹಾಗೆ ಕೂಡುತ್ತೆ. ಅದ್ರ ಬದಲು ಇವತ್ತು ಕಾಲರ್ ಸ್ಟಿಚ್ ಮಾಡಿ, ನಾಳೆ ಸ್ವಲ್ಪ ಸ್ಲೀವ್ ಅಟ್ಯಾಚ್ ಮಾಡಿ, ನಾಡ್ದು ಸ್ವಲ್ಪ ಬಾಡಿ ಪಾರ್ಟ್ ಸ್ಟಿಚ್ ಮಾಡಿ, ಈ ಥರ ಸ್ವಲ್ಪ ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋದರೆ ಸ್ವಲ್ಪ ಇಂಟ್ರೆಸ್ಟ್ ಬಂದಂಗೆ ಆಗುತ್ತೆ. ನೀವು ಏನು ಸ್ಟಿಚ್ ಮಾಡಬೇಕಾಗಿರೋ ಬಟ್ಟೆ ಏನಿರುತ್ತಲ್ಲ ಅದು ಕಂಪ್ಲೀಟ್ ಆಗುತ್ತೆ. ಓಕೆ, ಹೇಗೆ ಅನಿಸುತ್ತೆ ನೋಡಿ, ಟ್ರೈ ಮಾಡಿ ಹೇಳಿ. ಏನೂ ಮಾಡಿಲ್ಲ ಅನ್ನೋಕ್ಕಿಂತಲೂ ಡೈಲಿ ಸ್ವಲ್ಪ ಸ್ಟಿಚ್ ಮಾಡಿದ್ರೆ ಏನೋ ವರ್ಕ್ ಆಗುತ್ತೆ ಅನ್ನೋದು ನನ್ನ ಇಚ್ಛೆ. ಈಗ ಸೆಕೆಂಡ್ ಪಾಯಿಂಟ್ ಹೇಳ್ತೀನಿ ಕೇಳಿ. ಫಿಕ್ಸ್ಡ್ ಟೈಮ್ ಇಟ್ಕೋಬೇಕು. ಪ್ರತಿದಿನ ಒಂದು ಟೈಮ್ ಫಿಕ್ಸ್ ಮಾಡಿ ಇಟ್ಕೋಬೇಕು. ಮಾರ್ನಿಂಗ್ 10ರಿಂದ 12 ಅಥವಾ ಸಂಜೆ 4ರಿಂದ 6, ಈ ಥರ ನಾವು ರೂಟೀನ್ ಮಾಡ್ಕೊಂಡು ಇಟ್ಕೊಂಡ್ವಿ ಅಂದರೆ ಆಟೋಮೆಟಿಕ್ಲಿ ನಮ್ಮ ಮೈಂಡು ರೆಡಿ ಆಗುತ್ತೆ. ಇನ್ನು ಟಿಪ್ ನಂಬರ್ 3, ಕ್ಲೀನ್ ವರ್ಕ್ ಸ್ಪೇಸ್. ಅಂದರೆ ನೀವು ಮಷಿನ್ ಟೇಬಲ್ ಕ್ಲೀನಾಗಿ ಇಟ್ಕೋಬೇಕು. ಎಲ್ಲಿ ಬೇಕಂದರೆ ಬಟ್ಟೆ ಇರೋದು ಎಲ್ಲ ಗಲೀಜಿತ್ತಂತಂದರೆ ನಮಗೆ ಕೆಲಸ ಮಾಡೋಕ್ಕೆ ಆಸೆ ಕಡಿಮೆ ಆಗುತ್ತೆ. ಸೊ ಕ್ಲೀನ್ ಪ್ಲೇಸ್, ಆ್ಯಕ್ಟಿವ್ ಮೈಂಡ್. ಅಂದರೆ ನಾವು ಕ್ಲೀನ್ ಪ್ಲೇಸ್ ಇಟ್ಕೊಂಡ್ರೆ ನಮ್ಮ ಮೈಂಡ್ ಆಟೋಮೆಟಿಕ್ಲಿ ಆ್ಯಕ್ಟಿವ್ ಆಗಿಬಿಡುತ್ತೆ. ಇನ್ನು 4th ಟಿಪ್ಪು, ಡ್ರೆಸ್ ರೆಡಿ ಇಟ್ಕೋಬೇಕು. ಫ್ಯಾಬ್ರಿಕ್ಕು, ಸ್ಕೇಲು, ಚಾಕು, ಸೀಸರು ಎಲ್ಲ ರೆಡಿ ಇಟ್ಕೊಳ್ಬೇಕು. ನಾವು ಹೊಲಿಯೋವಾಗ ಎಲ್ಲ ರೆಡಿ ಮಾಡ್ಕೋತೀನಿ ಅಂದರೆ ಅದು ಎಲ್ಲೊಂದೋ ಹುಡ್ಕೊಂಡು ಇಟ್ಕೊಳ್ಳೋ ತನಕ ನಮ್ಗೆ ಮೈಂಡೇ ಚೇಂಜ್ ಆಗುತ್ತೆ. ಅಯ್ಯೋ ಬೇಡ ಬಿಡು ನಾಳೆ ಮಾಡ್ತೀನಿ ಅಂತ ಬಿಟ್ಬಿಡ್ತೀವಿ. ಸೊ ಏನು ಮಾಡಬೇಕಂದ್ರೆ, ನಾವು ಅಡ್ವಾನ್ಸ್ ಏನೇನು ಬೇಕಲ್ಲ ಸ್ಟಿಚಿಂಗ್ ಮಟೀರಿಯಲ್ಸು ಅವನ್ನೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಳ್ಬೇಕು. ಆಗ ನಮಗೆ ಆ ವಸ್ತು ಹುಡ್ಕೋಕ್ಕೆ ಟೈಮ್ ವೇಸ್ಟ್ ಆಗಲ್ಲ. ಇನ್ನು ಟಿಪ್ ನಂಬರ್ 5 ಮಿನಿಟ್ ರೂಲ್. ಮನಸ್ಸಿಲ್ಲ ಅಂದರೆ 5 ಮಿನಿಟ್ಸ್ ಮಾತ್ರ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಕಂಟಿನ್ಯೂ ಗ್ಯಾರಂಟಿ ಮಾಡ್ತೀರಾ. ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಮನಸ್ಸಿಲ್ಲ ಅಂತ ಸುಮ್ಮನೆ ಕೂಡೋ ಬದಲು ಅಟ್ಲೀಸ್ಟ್ 5 ಮಿನಿಟ್ಸ್ ಮಾತ್ರ ಇವತ್ತು ಸ್ಟಿಚ್ ಮಾಡಿಬಿಡ್ತೀನಿ ಅಂತ ನೀವು ಏನಾದರೂ ಡಿಸೈಡ್ ಮಾಡಿ ಮಷಿನ್ ಮೇಲೆ ಕೂತ್ಕೊಂಡ್ರೆ ಆಮೇಲೆ ನೀವು ಅದನ್ನು ಸ್ಟಾರ್ಟ್ ಮಾಡೋದನ್ನು 5ರಿಂದ 50 ಮಿನಿಟ್ಸ್ ಯಾವಾಗಾಗುತ್ತೋ ಗೊತ್ತೇ ಆಗಲ್ಲ. ಸೊ ಈ ಟಿಪ್ ಕೂಡ ಪ್ರಾಕ್ಟೀಸ್ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಇನ್ನು ಮೇನ್ ಇಂಪಾರ್ಟೆಂಟ್ ಟಿಪ್ ಏನಂತಂದರೆ 6th ಒನ್ನು, ಮೊಬೈಲ್ನಿಂದ ದೂರ ಇರಬೇಕು. ಫೋನ್ ದೊಡ್ಡ ಡಿಸ್ಟ್ರಾಕ್ಷನ್ ಆಗುತ್ತೆ ನಮಗೆ. ರೀಲ್ ನೋಡ್ತಾ ಟೈಮ್ ಹೋಗಿಬಿಡುತ್ತೆ. ಸ್ಟಿಚಿಂಗ್ ಸಮಯದಲ್ಲಿ ಫೋನನ್ನು ಸೈಲೆಂಟ್ ಮಾಡಿ ಇಟ್ಕೊಳ್ಳಿ ಅಥವಾ ದೂರ ಇಟ್ಬಿಡಿ. ಯಾವುದೇ ನೋಟಿಫಿಕೇಷನ್ ಅದು ಬಂದರೂ ಹೆಚ್ಚಿಗೆ ಅದರ ಕಡೆ ಹೋಗಬೇಡಿ. ಓಕೆನಾ? ಇನ್ನು ಟಿಪ್ ನಂಬರ್ 7, ಕಂಫರ್ಟೇಬಲ್ ಸೀಟ್. ಸರಿ ಕುಳಿತುಕೊಳ್ಳೋ ಚೇರ್ ಇರಬೇಕು. ಬಾಡಿ ಪೇನ್ ಆದರೆ ಸೋಮಾರಿತನ ಬೇಗ ಬರುತ್ತೆ. ಇನ್ನು ಟಿಪ್ ನಂಬರ್ 8, ಟು ಡೂ ಲಿಸ್ಟ್ ಮಾಡಿ. ಇವತ್ತು ಮಾಡಬೇಕಾದ ಕೆಲಸ ಒಂದು ಕಡೆ ಬರ್ಕೊಂಡು ಇಟ್ಕೊಂಬಿಡಿ. ಕಂಪ್ಲೀಟ್ ಆದಮೇಲೆ ಟಿಕ್ ಮಾಡಿ. ಇದು ಮೋಟಿವೇಶನ್ ಕೊಡುತ್ತೆ. ಅಯ್ಯೋ ನಾನು ಇವತ್ತಿಷ್ಟು ಕಂಪ್ಲೀಟ್ ಮಾಡಿದ್ನಲ್ಲ ಅಂತ ಆ ಟಿಕ್ ಏನು ಮಾಡಿರ್ತೀವಲ್ಲ ಅದು ಕೊಡೋ ಅನುಭವ ತುಂಬಾ ಚೆನ್ನಾಗಿರುತ್ತೆ. ಈ ಟಿಪ್ ಕೂಡ ಟ್ರೈ ಮಾಡಿ ನೋಡಿ. ಇನ್ನು ಟಿಪ್ ನಂಬರ್ 9, ಮಾರ್ನಿಂಗ್ ಎನರ್ಜಿ ಯೂಸ್ ಮಾಡಿ. ಬೆಳಿಗ್ಗೆ ಎನರ್ಜಿ ಹೆಚ್ಚಿರುತ್ತೆ. ಸೊ ಡಿಫಿಕಲ್ಟ್ ವರ್ಕ್ ಮಾರ್ನಿಂಗ್ನಲ್ಲಿ ಮಾಡಿ ಮುಗಿಸ್ಬಿಡಿ. ಇನ್ನು ಟಿಪ್ ನಂಬರ್ 10, ಬ್ರೇಕ್ ತೊಗೊಳ್ಬೇಕು. ಕಂಟಿನ್ಯೂ ಕೆಲಸ ಮಾಡಬೇಡಿ. 45 ಮಿನಿಟ್ಸ್ ಕೆಲಸ ಮಾಡಿದ್ರೆ 10 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ. ಹೀಗೆ ಮಾಡೋದ್ರಿಂದ ನಮಗೆ ಬ್ರೇಕು ಸಿಕ್ಕಂಗಾಗುತ್ತೆ, ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ನಾವು ಆರಾಮ್ಸೆ ಸ್ಟಿಚಿಂಗನ್ನು ಮಾಡಬಹುದು. ಇನ್ನು ಟಿಪ್ ನಂಬರ್ 11 ಏನಂದರೆ,
ಸೇಮ್ ಡಿಸೈನನ್ನು ನಾವು ಮಾಡ್ತಾ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಬೋರ್ ಆಗಿಬಿಡ್ತೀವಿ. ಸೊ ಲರ್ನ್ ನ್ಯೂ ಡಿಸೈನ್ಸ್. ಹೊಸ ಡಿಸೈನ್ ಕಲಿತಾ ಹೋದರೆ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ. ಸೇಮ್ ವರ್ಕ್ ಬೋರ್ಡಮ್ ಕೊಡುತ್ತೆ. ಸೊ ಹೊಸದಾಗಿ ಏನಾದರೂ ಪ್ರಾಕ್ಟೀಸ್ ಮಾಡಿ. ಸೇಮ್ ಪ್ಯಾಟರ್ನ್ ಸ್ಟಿಚ್ ಮಾಡೋಕ್ಕಿಂತಲೂ ಸ್ವಲ್ಪ ಏನಾದರೂ ಹೊಸದಾಗಿ ಡಿಸೈನ್ಸ್ ಮಾಡೋಕ್ಕೆ ನೀವು ಟ್ರೈ ಮಾಡಿದ್ರೆ ಇಂಟ್ರೆಸ್ಟ್ ತಾನಾಗಿಯೇ ಬರುತ್ತೆ. ಇನ್ನು ಟಿಪ್ ನಂಬರ್ 12, ಪ್ರೋಗ್ರೆಸ್ ಟ್ರ್ಯಾಕ್ ಮಾಡಿ. ಅಂದರೆ ನಿನ್ನೆಗಿಂತ ಇವತ್ತು ಬೆಟರ್ ಆಗಿದ್ದೀರಾ ನೋಡ್ಕೊಳ್ಳಿ. ನಿನ್ನೆ ಏನು ಮಾಡಿರ್ತಿರಲ್ಲ ಅದಕ್ಕಿಂತಲೂ ನಾವು ಇವತ್ತು ಹೆಚ್ಚಿಗೆ ಮಾಡೋದು ಅಥವಾ ಕಡಿಮೆ ಮಾಡೋದು, ಏನು ಮಿಸ್ಟೇಕ್ ಮಾಡಿದ್ವಿ, ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ತಾ ಪ್ರೋಗ್ರೆಸ್ ಚೆಕ್ ಮಾಡ್ಕೊಳ್ತಾ ಇರಬೇಕು. ಸ್ಮಾಲ್ ಇಂಪ್ರೂವ್ಮೆಂಟ್ ಕೂಡ ಸೆಲೆಬ್ರೇಟ್ ಮಾಡ್ಕೊಳ್ತಾ ಹೋಗಬೇಕು. ಇನ್ನು ಟಿಪ್ ನಂಬರ್ 13, ಪಾಸಿಟಿವ್ ಸೆಲ್ಫ್ ಟಾಕ್. ಇದು ಫುಲ್ ಇಂಪಾರ್ಟೆಂಟ್. ನನಗಾಗಲ್ಲ ಬಿಡು ಅಂತ ಹೇಳ್ಕೊಳ್ಳೇಬಾರ್ದು. ನಾನು ಕಲಿತಾ ಇದ್ದೀನಿ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಕೊಳ್ತಾ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೋಬೇಕು. ನಾನೀಗ ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ನೀವು ಭಾಳ ಆದರೆ ಒಂದು 5 ನಿಮಿಷ ಮೋಟಿವೇಟ್ ಆಗಿರ್ತೀರಿ. ಬಟ್ ನಿಮಗೆ ನೀವು ಮೋಟಿವೇಟ್ ಮಾಡ್ಕೊಳ್ಳೋದಿರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಕಲಿತಾ ಇದ್ದೀನಿ ಅಂತ ನಿಮ್ಮನ್ನು ನೀವೇ ಹೇಳ್ತಾ ಹೋಗಿ. ಇನ್ನು ಟಿಪ್ ನಂಬರ್ 14, ಗುಡ್ ಫುಡ್ ಆ್ಯಂಡ್ ವಾಟರ್. ನೀವು ಕೆಲಸ ಮಾಡಬೇಕು ಅಂತ ಹಸಿವು ಅಥವಾ ನೀರಡಿಕೆ ಆದರೂ ಕೂಡ ನೀರು ಕುಡಿದೇ ಕೆಲಸ ಮಾಡಿದ್ರೆ ಅದು ವರ್ಕ್ ಆಗೋಲ್ಲ. ಸೊ ನಾವು ನಮ್ಮ ಹೆಲ್ತನ್ನು ಕೂಡ ಕಾಪಾಡ್ಕೊಳ್ಬೇಕಾಗುತ್ತೆ. ಸೊ ಫಸ್ಟು ಹಂಗ್ರಿ ಅಂತ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಚೆನ್ನಾಗಿ ಊಟ ಮಾಡಿ ಆಮೇಲೆ ಟಯರ್ಡ್ ಇತ್ತಂತಂದರೆ ನೀರನ್ನು ಜಾಸ್ತಿ ಕುಡಿತಾ ಬನ್ನಿ. ನಾವು ಟೈಲರ್ಸ್ ಮಾಡೋ ಮೇನ್ ಪ್ರಾಬ್ಲಮ್ ಏನಂತಂದರೆ ನಾವು ನೀರನ್ನು ಕಡಿಮೆ ಕುಡಿತೀವಿ. ಸೊ ಚೆನ್ನಾಗಿ ನೀರು ಕುಡಿದು ಕೆಲಸನ ಶುರು ಮಾಡ್ಕೊಳ್ಳಿ. ಇನ್ನು ಟಿಪ್ ನಂಬರ್ 15, ಕಂಪೇರ್ ಮಾಡಬೇಡಿ. ಬೇರೆಯವ್ರ ಜೊತೆ ಕಂಪೇರ್ ಮಾಡಿದ್ರೆ ಸ್ಟ್ರೆಸ್ ಬರುತ್ತೆ. ಸೊ ನಿಮ್ಮ ಗ್ರೋತ್ ಮೇಲೆ ನೀವು ಫೋಕಸ್ ಮಾಡಿ. ಟಿಪ್ ನಂಬರ್ 16, ಮ್ಯೂಸಿಕ್ ಕೇಳಿ. ಲೈಟ್ ಮ್ಯೂಸಿಕ್ ಕೇಳ್ತಾ ಸ್ಟಿಚಿಂಗ್ ಮಾಡಿದ್ರೆ ಫ್ರೆಶ್ ಫೀಲ್ ಆಗುತ್ತಂತೆ. ಸೊ ಇದನ್ನು ಟ್ರೈ ಮಾಡಿ. ಇನ್ನು ಟಿಪ್ ನಂಬರ್ 17, ರಿವಾರ್ಡ್ ಕೊಡಿ. ವರ್ಕ್ ಕಂಪ್ಲೀಟ್ ಆದಮೇಲೆ ನಿಮಗೆ ಇಷ್ಟ ಆದ ಟೀ ಅಥವಾ ಸ್ನ್ಯಾಕನ್ನು ತೊಗೊಳ್ಕೊಳ್ಳಿ. ಓಕೆ. ಇನ್ನು ಟಿಪ್ ನಂಬರ್ 18, ರೀಸನ್ ನೆನ್ಪಿಡಿ. ನೀವು ಯಾಕೆ ಸ್ಟಿಚಿಂಗ್ ಕಲ್ತಿದ್ದೀರಿ? ಪ್ಯಾಷನ್ನು, ಇನ್ಕಮು, ಬಿಸ್ನೆಸ್ಸು ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೀವು ಯಾಕೆ ಕೆಲಸ ಕಲ್ತ್ಕೊಂಡಿರಿ ಅನ್ನೋದನ್ನು ಮೈಂಡ್ಫುಲ್ಲಾಗಿ ಇಟ್ಕೊಂಡ್ರೆ ನೀವು ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ಟಿಪ್ಪು, ಪ್ರಾಕ್ಟೀಸ್ ಡೈಲಿ. ಅಂದರೆ ಡೈಲಿ ಲಿಟಲ್ ಪ್ರಾಕ್ಟೀಸ್ ಮಾಡಿ. ಕನ್ಸಿಸ್ಟೆನ್ಸಿ ಈಸ್ ದ ಪವರ್ಫುಲ್. ಅಂದರೆ ಒಮ್ಮೆ ಅಂತೂ ಆಗಲ್ಲ. ಸ್ವಲ್ಪ ಅದನ್ನೇ ನಾನು ಹೇಳಿದ್ನಲ್ಲ ಫಸ್ಟ್ ಪಾಯಿಂಟು, ಡೈಲಿ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಇನ್ನು ಟಿಪ್ ನಂಬರ್ 20, ಜಸ್ಟ್ ಸ್ಟಾರ್ಟ್. ಪರ್ಫೆಕ್ಟ್ ಮೂಡ್ಗಾಗಿ ವೆಯ್ಟ್ ಮಾಡ್ಕೊಳ್ತಾ ಕೂಡಬೇಡಿ. ಸ್ಟಾರ್ಟ್ ಮಾಡಿ. ಆ್ಯಕ್ಷನ್ ಮೋಟಿವೇಶನ್ ತರುತ್ತೆ. ಸೊ ನಾವು ಈ ಎಲ್ಲ ಪಾಯಿಂಟ್ಗಳಿಂದ ತಿಳ್ಕೊಳ್ಳೋದೇನೆಂದರೆ, ಲೇಸಿನೆಸ್ ಅಂತೂ ಎಲ್ರಿಗೂ ಬರುತ್ತೆ, ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೆ ಕೂಡ ಬರುತ್ತೆ. ಆದರೆ ಅದನ್ನು ಕಂಟ್ರೋಲ್ ಮಾಡೋದು ನಮ್ಮ ಕೈಯಲ್ಲಿದೆ. ಒಂದು ಸ್ಮಾಲ್ ಸ್ಟೆಪ್ ಇಟ್ಕೊಳ್ಳಿ. ಡೈಲಿ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಸ್ಟಿಚಿಂಗ್ ಸ್ಕಿಲ್ನಿಂದ ದಿನಕ್ಕೆ ಇಂಪ್ರೂವ್ ಆಗುತ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಗೆಯೇ ನಮ್ಮ ಆನ್ಲೈನ್ ಬ್ಲೌಸ್ ಕೋರ್ಸ್ ಜಾಯ್ನ್ ಆಗಲು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬರ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.